ಎಲ್ಲರಿಗೂ ನಮಸ್ಕಾರ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪ್ರಾಚಾರ್ಯ HSK ಸಮಗ್ರ ಪ್ರಬಂಧಗಳ ವಾಚನ ಅಭಿಯಾನದಲ್ಲಿ ಶ್ರೀಮತಿ ರಾಧಿಕಾ ವಿ ಗುಜ್ಜರ್ ಆದ ನಾನು ವಾಚನ ಮಾಡಲು ಕೈಗೆತ್ತಿಕೊಂಡಿರುವ ಪ್ರಬಂಧದ ಶೀರ್ಷಿಕೆ ನಾವು ಬದುಕಲಿ ಎಂದು. ನಾವು ಬದುಕಲಿ ಎಂದು. ಸ್ವಾತಂತ್ರ್ಯ ದಿನ, ಗಣರಾಜ್ಯ ದಿನ, ಸರ್ವೋದಯ ದಿನ ಇವು ನಮ್ಮ ದೇಶದ ಪಂಚಾಂಗದಲ್ಲಿ ಮಹತ್ವದ ದಿನಗಳು. ಹಿಂದೂಗಳ ಗೌರಿ ಗಣೇಶ ಮುಂತಾದ ಹಬ್ಬ ಹರಿದಿನಗಳು ಇದ್ದ ಹಾಗೆ ಈ ಹಬ್ಬ ಹರಿದಿನಗಳಂದು ಪುರೋಹಿತರಿಗೆ ತುಂಬ ಬೇಡಿಕೆ. ಈ ರಾಷ್ಟ್ರೀಯ ದಿನಗಳಲ್ಲಿ ಭಾಷಣ ಮಾಡುವ ಜನಕ್ಕೆ ಪ್ರಾಮುಖ್ಯ. ಇವರೊಂದು ಹೊಸ ಬಗೆಯ ಪುರೋಹಿತ ವರ್ಗ. ಭಾಷಣದ ವಿಷಯವೂ ಮಾಮೂಲು. ಹಳೆಯ ಪುರೋಹಿತರು ಮಣಮಣಗುಟ್ಟುವ ಮಂತ್ರದ ಹಾಗೆ ನಾವು ಬದುಕಲೆಂದು ಹಿಂದಿನವರು ಮಾಡಿದ ತ್ಯಾಗ, ಬಲಿದಾನ, ರಾಷ್ಟ್ರದ ಮಹತ್ವ, ಅದು ಎದುರಿಸುತ್ತಿರುವ ಸಮಸ್ಯೆಗಳು ಇತ್ಯಾದಿ ಇತ್ಯಾದಿ. ಆದರೆ ಒಂದು ವ್ಯತ್ಯಾಸ, ಹಬ್ಬಗಳನ್ನಾಚರಿಸುವವರ ನಂಬಿಕೆ ಇಂದು ಸಡಿಲವಾಗಿರುವ ಹಾಗೆ ಈ ರಾಷ್ಟ್ರೀಯ ಉತ್ಸವಾಚರಣೆಯ ಉತ್ಸಾಹವು ಕಡಿಮೆಯಾಗುತ್ತಿದೆ. ಒಂದು ಕಾಲದಲ್ಲಿ ಮನೆ ಮನೆಯಲ್ಲೂ ಈ ಉತ್ಸವ. ಇಂದು ಶಾಲೆ, ಕಾಲೇಜು, ಸಾರ್ವಜನಿಕ ಸಂಸ್ಥೆ, ಸರಕಾರಗಳ ಮಟ್ಟದಲ್ಲಿ ಮಾತ್ರ ಆಚರಣೆ. ನಮಗೆ ಸ್ವಾತಂತ್ರ್ಯ ಬಂತು, ಇನ್ನೇನು ಕಡಿಮೆ ಎಂಬ ಧೋರಣೆ ಆಗ. ಭಾಷಣಕಾರರಿಗೆ ಗಮ್ಮತ್ತು. ನಮ್ಮ ದೇಶದ ವೈಶಿಷ್ಟ್ಯ ನೋಡಿ, ಹಳೆಯ ಕಾಲದ ಋಷಿಗಳ ಆಶ್ರಮ ಇದ್ದ ಹಾಗೆ. ಆ ಆಶ್ರಮಗಳಲ್ಲಿ ಹುಲ್ಲೆಗಳು, ಹಾವು, ಕಪ್ಪೆಗಳು ಪರಸ್ಪರ ವೈರವನ್ನು ಬಿಟ್ಟು ಅನ್ಯೋನ್ಯವಾಗಿ ಬದುಕುತ್ತಿದ್ದವು. ನಮ್ಮ ದೇಶದಲ್ಲಿ ಹಾಗೆಯೇ ಎಲ್ಲರೂ ಒಟ್ಟಿಗೆ ಬದುಕುತ್ತಿದ್ದಾರೆ. ಆದರೆ ಯಾರು ಹುಲಿ, ಯಾರು ಹಾವು ಎಂಬುದನ್ನು ಕೇಳಬೇಡಿ. ನಮಗೆ ಎಲ್ಲರೂ ಮಿತ್ರರೇ. ಅಮೆರಿಕ, ರಷ್ಯಾ, ಚೀನಾ ಎಲ್ಲ. ಆದರೆ ಈ ಪಾಕಿಸ್ತಾನದವರೊಬ್ಬರೇ ಖೋಡಿ. ಅವರು ಸರಿಯಾಗುತ್ತಾರೆ ಅನ್ನಿ. ಆದರೆ ಇಂದು ಭಾಷಣಗಳ ಧೋರಣೆಯಲ್ಲಿ ಬದಲು. ನಮ್ಮ ಹಿಂದಿನ ತಲೆಮಾರಿನವರು ಮಾಡಿದ ತ್ಯಾಗ, ಬಲಿದಾನಗಳೆಲ್ಲ ಇದಕ್ಕಾಗಿಯೇ ಎಂಬ ನೋವಿನ ಧ್ವನಿ. ಗಣರಾಜ್ಯ ದಿನದ ಹಿಂದಿನ ದಿವಸದಂದು ರಾಷ್ಟ್ರಪತಿಗಳು ಮಾಡುವ ಭಾಷಣದಲ್ಲೂ ಈ ಬಗೆಯ ಅಳಲು, ಹಳೆಯ ಮೌಲ್ಯಗಳೆಲ್ಲ ಎತ್ತ ಹೋದವು. ಈಚೆಗೆ ಅಮೆರಿಕದಲ್ಲೊಂದು ಭಾರೀ ವಿಮಾನಾಪಘಾತವಾಯಿತು. ಜನನಿಬಿಡ ಪ್ರದೇಶಕ್ಕೆ ವಿಮಾನ ಬಡಿದು ಪಕ್ಕದ ಹಿಮಗಟ್ಟದ ನದಿಯೊಳಗೆ ಬಿತ್ತು. ಪ್ರಯಾಣಿಕರು ಹಿಮಗಡ್ಡೆಯ ನಡುವೆ ಥಂಡಿಯ ನೀರಿನಲ್ಲಿ ಮುಳುಗಿ ಹೋಗುತ್ತಿರುವುದನ್ನು ನಿಸ್ಸಹಾಯಕರಾಗಿ ಇತರರು ನೋಡುವ ಅನುಭವ. ನಿಸರ್ಗದ ಇದಿರು ಸೋಲಪ್ಪದೆ ಹೋರಾಟ ನಡೆಸಿದವರು ಇದ್ದರು. ಅವರು ಹೆಲಿಕಾಪ್ಟರ್ನಿಂದ ಬಾಗಿ ಮುಳುಗುವರನ್ನು ಒಬ್ಬೊಬ್ಬರನ್ನಾಗಿ ಮೇಲೆತ್ತಿದರು. ಪ್ರಾಣದ ಹಂಗು ತೊರೆದು ಸಾಹಸ ಮೆರೆದರು. ಮುಳುಗುತ್ತಿದ್ದವನೊಬ್ಬನತ್ತ ಹೆಲಿಕಾಪ್ಟರ್ನಲ್ಲಿದ್ದ ರಕ್ಷಕರು ಹಗ್ಗವನ್ನೆಸೆದಾಗ ಅವನು ಅದನ್ನು ತನ್ನ ನೆರೆಯವನೊಬ್ಬನ ಕೈಗಿತ್ತ. ಹೀಗೆ 4 ಸಾರಿ ಮಾಡಿದ. ಕೊರೆಯುವ ಹಿಮ ನೀರಿನಲ್ಲಿ ತಾನು ಮುಳುಗುತ್ತಿದ್ದದ್ದನ್ನು ಲೆಕ್ಕಿಸದೆ. 5ನೆಯ ಸಾರಿ ಹೆಲಿಕಾಪ್ಟರಿನ ಹಗ್ಗ ಅವನತ್ತ ಮತ್ತೆ ಬೀಸಿತು. ಆದರೆ ಅವನು ಆ ವೇಳೆಗೆ ಮುಳುಗಿ ಹೋಗಿದ್ದ. ಮಂಜುಗಡ್ಡೆಯ ನಡುವೆ ಅನಾಮಿಕನಾಗಿಯೇ ಅದೃಶ್ಯನಾಗಿ ಹೋಗಿದ್ದ. ಕೀರ್ತಿ, ಅಧಿಕಾರ ಯಾವುದನ್ನು ನಿರೀಕ್ಷಿಸದೆಯೇ. ನಮ್ಮಲ್ಲೂ ಇಂಥವರು ಇಲ್ಲದಿಲ್ಲ, ಹಿಂದೆಯೂ ಇರದಿರಲಿಲ್ಲ. ನಾವು ಬದುಕಲೆಂದು ಅವರು ಪ್ರಾಣ ನೀಡಿದರು ಎಂದು ನಮ್ಮ ಭಾಷಣಕಾರರು ಹೇಳುವ ಹಾಗೆ. ಆದರೆ ಇಂಥ ಸಂಸ್ಕೃತಿ ನಮ್ಮಿಂದ ಕ್ರಮಕ್ರಮವಾಗಿ ಜಾರುತ್ತಿದೆ. ಇನ್ನೊಬ್ಬರು ಸಾಯಲಿ, ನಾವು ಬದುಕಲೆಂದು ಎಂಬುದು ಇಂದಿನ ಮೌಲ್ಯ. ಅವರಾಗಿ ಸತ್ತರೇನು, ಅವರು ಸಾಯಲೆಂದು ನಾವು ಹೇಳಿದವೇನು? ಎರಡೂ ಪರಿಣಾಮದಲ್ಲಿ ಒಂದೇ ಅಲ್ಲವೇ? ಕ್ರೌರ್ಯ, ಹಿಂಸೆ, ಸ್ವಾರ್ಥ, ಇತರರನ್ನು ತಳ್ಳಿ ಮುಂದೆ ಬರುವ ಯತ್ನ, ರೈಲು ಬಸ್ಸುಗಳಿಂದ ಹಿಡಿದು ವ್ಯಾಪಾರ ಉದ್ಯಮಗಳವರೆಗೆ ಎಲ್ಲೆಲ್ಲೂ ಇಂದು ಇದೇ ನೀತಿ, ಇದೇ ರೀತಿ. ನಮಗೆ ಬೇಕಾದ್ದು ಸಿಗಲಿಲ್ಲವೆಂದು ಆಕ್ರೋಶ, ರಾಷ್ಟ್ರೀಯ ಹಬ್ಬಗಳನ್ನು ಕರಾಳ ದಿನಗಳೆಂದು ಆಚರಿಸುವ ತೀರ್ಮಾನ, ರಾಷ್ಟ್ರ ಸಂಕೇತಗಳಿಗೆ ಅಪಚಾರ, ಯಾವುದೋ ಒಂದು ಆದರ್ಶವನ್ನು ನೆನೆದು ಮೈ ಮರೆಯುವ ಗುಣ ಕೂಡ ಇಂದು ನಮ್ಮಿಂದ ಮರೆಯಾಗುತ್ತಿದೆಯೇನೋ. ಇದು ಸ್ವತಂತ್ರ ಭಾರತದಲ್ಲಿ ಬೆಳೆಯುತ್ತಿರುವ ಹೊಸ ಸಂಸ್ಕೃತಿ. ಗಣರಾಜ್ಯ ದಿನದ ಮಾಮೂಲು ಭಾಷಣವಾಯಿತಲ್ಲವೇ? ಕ್ಷಮಿಸಿ,
ಅಭ್ಯಾಸ ಬಲ. ನನ್ನ ಪ್ರಬಂಧ ವಾಚನ ಮುಕ್ತಾಯವಾಯಿತು. ನಾನು ರಾಧಿಕಾ ವಿ ಗುಜ್ಜರ್. ನಮಸ್ಕಾರ.